ನೋಡಿ, ಪ್ರಕೃತಿಯಲ್ಲಿ ಆ ಭಗವಂತ ಪ್ರಕೃತಿ ದೇವತೆ ಎಲ್ಲದನ್ನು ಕೊಟ್ಟು ಬಿಟ್ಟಿದ್ದಾಳೆ. ಹೌದು. ಅದನ್ನು ಈಗಿನ ಸಮಾಜ, ಈಗಿನ ಜನ ಸ್ವಾರ್ಥಕ್ಕಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಸ್ವಾರ್ಥಕ್ಕಾಗಿ ಯಾವಾಗಲೂ ಉಪಯೋಗ ಮಾಡ್ಕೋಬೇಕಾದ್ರು ಅದರ ಮಹಿಮೆ, ಅದರ ವಿಚಾರ, ಆಚಾರ, ವಿಚಾರಗಳು ಎಲ್ಲದೂ ತಿಳ್ಕೊಂಡಿರ್ಬೇಕು. ತಿಳ್ಕೊಂಡು ಅದರ ಬಗ್ಗೆ ಸಾಧನೆ ಮಾಡಿ ಎಲ್ಲ ಸಿದ್ಧಿ ಪಡ್ಕೊಂಡು ಅದನ್ನು ಮಾಡಿಕೊಟ್ರಂದ್ರೆ ನಿಸ್ವಾರ್ಥದಿಂದ ಎಲ್ಲದೂ ಕೆಲಸ ಮಾಡ್ತವೆ. ಎಲ್ಲ ಪ್ರತಿಯೊಂದು ಗಿಡಮೂಲಿಕೆನೇ ಈ ಭೂಮಿ ಮೇಲೆ ಆ ಪ್ರಕೃತಿ ದೇವತೆ ಹುಟ್ಟಿಸಿಬಿಟ್ಟಿದ್ದಾಳೆ. ಹೌದೌದು. ಆದರೆ ಈ ಕಲಿಯುಗದಲ್ಲಿ ಕೆಲವು ಅದೃಶ್ಯ ವನಸ್ಪತಿಗಳು ಇದ್ದಾವೆ, ಲುಪ್ತ ಆಗಿಬಿಟ್ಟಿದ್ದೇವೆ ಅವು. ನಾವು ಒಂದು ಸಾರಿ ಆಮಂತ್ರಣ ಕೊಟ್ಟು ಬರ್ತೀವಿ, ಬೆಳಿಗ್ಗೆ ಹೋದ್ರೆ ಅಂದ್ರೆ ಆ ಜಾಗದಲ್ಲಿ ಇರೋದೇ ಇಲ್ಲ. ಅಂಥ ವನಸ್ಪತಿಗಳು ಕೂಡ ಸಾಕಷ್ಟಿದ್ದಾವೆ. ಆದರೆ ಈ ಮನುಷ್ಯಪ್ಪ ಈ ಕಲಿಯುಗದಲ್ಲಿ ಪಾಪಿಯಾಗಿ ಹುಟ್ಟಿಬಿಟ್ಟಿದ್ದಾನೆ ಅಂದು ಅವೆಲ್ಲ ಲುಪ್ತ ಆಗಿಬಿಟ್ಟಿದ್ದಾವೆ. ಶಕ್ತಿ ಇರತಕ್ಕಂತಹ ವನಸ್ಪತಿಗಳು ಅವೆಲ್ಲ ಈಗ ಸಿಗೋದು ಕಷ್ಟ. ಅವೆಲ್ಲ ನಿಜವಾದ ಸಿದ್ಧಿ ಸಾಧಕರಿಗೆ ಮಾತ್ರ ಸಿಗ್ತವೆ. ಅಂಥವೆಲ್ಲ ಇದ್ದಾವೆ. ಅದರ ಒಂದು ಆಯುರ್ವೇದದಲ್ಲಿ ಇನ್ನೂ ಒಂದು ಉಪಯುಕ್ತವಾದ ಗಿಡಮೂಲಿಕೆ ಇದೆ, ಇಲ್ಲೆಲ್ಲ ಇರ್ಬೇಕು. ತೋರಿಸ್ತೀನಿ ಬನ್ನಿ ನಿಮ್ಗೆ. ಹಾಂ, ಇಲ್ಲಿದೆ ನೋಡಿ. ನೋಡಿ, ಇದು ನೆಲನೆಲ್ಲಿ. ನೆಲನೆಲ್ಲಿ ಅಂತಾರೆ ಇದಕ್ಕೆ. ಹಿಂದಿಯಲ್ಲಿ ಭೂಮಿ ಆಮ್ಲ ಅಂತಾರೆ. ಭೂಮಿ ಆಮ್ಲ. ಆಯುರ್ವೇದದಲ್ಲಿ ಎಷ್ಟು ಕೆಲಸ ಮಾಡ್ತದಲ್ಲ ಇದು ಆರೋಗ್ಯಕ್ಕೆ. 120 ಕಾಯಿಲೆಗಳನ್ನು ತೆಗಿತದೆ. 120 ಹೊಟ್ಟೆಯಲ್ಲಿ ಇರ್ತಕ್ಕಂಥ ಕಲ್ಲನ್ನು ಕೂಡ ಕರಗಿಸಿ ಬಿಡ್ತದೆ ಇದು. ಇಷ್ಟು ಪ್ರಬಲವಾದ ಶಕ್ತಿ ಈ ನೆಲನೆಲ್ಲಿಗಿದೆ. ಹಾ, ಈ ನೆಲನೆಲ್ಲಿಯನ್ನು ಪ್ರತಿದಿನ ಯಾರು ಕಷಾಯ ಮಾಡ್ಕೊಂಡು ಕುಡಿತಾರ ಅಂದ್ರೆ ಹೇಗೆ ಇದು ಬೇರ ಇದು ಸಂಪೂರ್ಣ ಸಮೂಲ ಇದು. ಫುಲ್ಲು ಯಾವುದು ವೇಸ್ಟ್ ಆಗಲ್ಲ. ಎಲ್ಲದನ್ನು ಏನಿದೆ ಕುಟ್ಟಿ ಅದನ್ನ ಚೂರ್ಣ ಮಾಡಿ ಇಟ್ಕೋಬೇಕು. ನೆರಳಲ್ಲಿ ಒಣಗಿಸಿರ್ಬೇಕು. ಕುಟ್ಟಿ ಚೂರ್ಣ ಮಾಡಿ ಇಟ್ಕೊಂಡು ಇದ್ರ ಕಷಾಯ ಕುಡಿತಾ ಬಂದ್ಬಿಟ್ರೆ ಕ್ಯಾನ್ಸರ್ ಇದ್ದವ್ರಿಗೆ ಕೂಡ ಕಡಿಮೆ ಆಗುತ್ತೆ. ಇದು ಕ್ಯಾನ್ಸರ್ ಕೂಡ ಕಡಿಮೆ ಆಗ್ತದೆ. ಇನ್ನು ಮಿಕ್ಕಿದ ಸಣ್ಣ ಪುಟ್ಟ ಕಾಯಿಲೆಗಳದ್ದು ಯಾವ ಲೆಕ್ಕ. ಇಂಥ ಕೆಲಸ ಮಾಡ್ತವೆ. ಇದು ವಿಧಾನ ಬಹಳ ಅಪರೂಪ ಇದೆ. ಇದನ್ನೆಲ್ಲ ಸವಿಸ್ತಾರವಾಗಿ ತಿಳ್ಕೊಂಡಿರ್ಬೇಕು. ಅವ್ರಿಗೆ ಮಾತ್ರ ಗೊತ್ತಿರ ಇದ್ರ ಮಹಿಮೆ. ಇದು ತಾಂತ್ರಿಕವಾಗಿ ಏನಾದ್ರು ಕೆಲಸ ಮಾಡ್ತದ? ಇದ್ರ ಬೇರೆ ಮಾತ್ರ ಕೆಲಸ ಮಾಡ್ತದೆ. ತಾಂತ್ರಿಕವಾಗಿ ಆಕರ್ಷಣೆ ಕೆಲಸದಲ್ಲಿ ಉಪಯೋಗ ಮಾಡ್ತೀವಿ ನಾವು. ಆಕರ್ಷಣೆ, ವಶೀಕರಣ. ಆಕರ್ಷಣೆನೇ ಬೇರೆ, ವಶೀಕರಣನೇ ಬೇರೆ. ಆಕರ್ಷಣೆ ಅಂದ್ರೆ ಹೇಗಿರುತ್ತೆ, ಈಗ ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿರ್ತೀರ, ಸ್ನೇಹಿತರಾಗಿ ಜೀವನ ಮಾಡ್ತಾ ಇರ್ತೀವಿ, ನೀವು ಕೈ ಕೊಟ್ಟು ಬಿಟ್ಟಿರ್ತೀರ, ಅವನ್ನ ಮತ್ತೆ ಆಕರ್ಷಣೆ ಮಾಡೋದು. ಮತ್ತೆ ನಮ್ಮ ಹತ್ರನೇ ಇರಬೇಕು, ನಾವು ಹೇಳಿದಾಗಲೇ ಕೇಳಬೇಕು. ಈ ವಶೀಕರಣನೇ ಬೇರೆ, ಆಕರ್ಷಣೆ ಅಂದ್ರೇನೆ ಬೇರೆ. ಈ ಆಕರ್ಷಣೆಯಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತವೆ. ಒಂಥರ ಇದು ಚುಂಬಕೀಯ ಥರ, ಮ್ಯಾಗ್ನೆಟ್ ಥರ ಕೆಲಸ ಮಾಡ್ತವೆ. ವಿಧಾನ ಗೊತ್ತಿರ್ಬೇಕಷ್ಟೇ. ಈ ಪೃಥ್ವಿ ಮೇಲೆ ಸಾಕಷ್ಟಿದ್ದಾವೆ ಇಂಥ ಗಿಡಮೂಲಿಕೆಗಳು. ಅದ್ರ ವಿಧಾನ ಗೊತ್ತಿರಬೇಕು. ವಿಧಾನ ಗೊತ್ತಿದ್ರೆ ಮಾತ್ರ ಏನಿದೆಲ್ಲ ಈ ಪೃಥ್ವಿಯಲ್ಲಿ ಇರೋದು ಎಲ್ಲದೂ ಉಪಯೋಗ ಆಗುತ್ತೆ. ಎಲ್ಲದಕ್ಕೂ ಇದೆ. ನಾವು ಸರಿಯಾದ ರೀತಿಯಲ್ಲಿ ಒಳ್ಳೆ ಉದ್ದೇಶಕ್ಕೆ ಯೂಸ್ ಮಾಡಬೇಕು. ಕೆಟ್ಟದಕ್ಕೆ ಯೂಸ್ ಮಾಡ್ಕೊಂಡು ಬನ್ನಿ, ನಿಮಗೆ ಇನ್ನೂ ಒಂದು ವನಸ್ಪತಿ ಗಿಡ ತೋರಿಸ್ತೀನಿ ನಾನು. ಮುಂದೆ ಹೋಗೋಣ. ಅಡಿಕೆ ಎಲ್ಲ ಯಾವನ್ನೂ ಫಸಲು ಬಿಟ್ಟಿಲ್ಲ ಆಗಿದ್ರೆ? ಇಲ್ಲ, ದೊಡ್ಡ ಮರಗಳೆಲ್ಲ ಬರ್ತಾ ಇದೆ. ಈಗ 5-6ನೇ ವರ್ಷದ ಮರ ಇದು. ಇವು ಬಿಡ್ತಾ ಇದ್ದಾವೆ. ಈಗ ಮತ್ತೆ ಹಿಂದೆ ಹಚ್ಚಿರೋ ಗಿಡಗಳು ಇನ್ನೂ ಇಲ್ಲ, ಇನ್ನೂ ಹೋಗ್ಬೇಕು. 3-4 ವರ್ಷ ಹೋಗ್ಬೇಕು. ಹೋದ್ಮೇಲೆ ಬರ್ತದೆ. ಬಾಳೆಕಾಯಿ, ಬಾಳೆಹಣ್ಣೆಲ್ಲ ಬಿಟ್ಟಿದೆ. ಹೌದು. ಇದು ಏಲಕ್ಕಿ ಬಾಳೆ ಅಂತ. ಏಲಕ್ಕಿ ಬಾಳೆ. ಹೌದು. ಇದು ವಿಶೇಷವಾಗಿ ಈಗ ನೀವು ಹೇಳಿದ್ರಲ್ಲ, ಬಾಳೆ ಎಳೆ ಊಟಕ್ಕೆ ಬರ್ತದೆ, ಹಣ್ಣು ತಿನ್ನಕ್ಕೆ ಬರ್ತದೆ ಅಂತ. ವಿಶೇಷವಾದ ಇದ್ರದ್ದು ಏನಿದೆ ಆಯುರ್ವೇದದಲ್ಲಿ ಫಸ್ಟ್ ಹೇಳ್ತೀನಿ ನಿಮಗೆ. ಈ ಆಯುರ್ವೇದಕ್ಕೆ ಏನು ಮಾಡಬೇಕು, ನೆಲದ ಲೆವೆಲ್ಗೆ ಇದನ್ನ ಕಟ್ ಮಾಡಬೇಕು. ಇದನ್ನ ಹಣ್ಣು ತೆಗೆದ ಮೇಲೆ ಕಟ್ ಮಾಡಿ ಏನಿದೆ ಅಲ್ಲ, ಅದರ ಮಧ್ಯದಲ್ಲಿರ್ತಕ್ಕಂಥ ಕಂಡನ ತೆಗಿಬೇಕು. ನಾವು ದಿಂಡು ಅಂತ ಕರಿತೀವಿ. ದಿಂಡು. ಆ ದಿಂಡಿನ ಮಧ್ಯದಲ್ಲಿರ್ತಕ್ಕಂಥ ಕಂಡ ಏನಿದೆ ಅದನ್ನ ತೆಗಿಬೇಕು. ಎಳೆದಿರ್ತದೆ ಒಳಗಡೆ. ಅದು ತೆಗೆದು ಸಾಯಂಕಾಲದ ಟೈಮ್ನಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ಬೇಕು. ಅದರಲ್ಲಿ ಯಾವ ಸಕ್ಕರೆ ಹಾಕ್ಬೇಕು? ಕೆಂಪು ಕಲ್ಲ ಸಕ್ಕರೆ ಹಾಕ್ಬೇಕು. ಕಲ್ಲು ಸಕ್ಕರೆ. ಕೆಂಪು ಕಲ್ಲ ಸಕ್ಕರೆ ಹಾಕ್ಬೇಕು. ಬೆಳಿಗ್ಗೆ ಅದ್ರ ತುಂಬ ಎಲ್ಲ ನೀರು ತುಂಬಿರ್ತದೆ. ಬಾಳೆ ರಸನೇ ಅದರಲ್ಲೆಲ್ಲ ಇಳಿದಿರ್ತದೆ. ಆ ರಸ ಕುಡಿದ್ರೆ ಅಂದ್ರೆ ಕಿಡ್ನಿ ಸ್ಟೋನ್, ಹೊಟ್ಟೆಯಲ್ಲಿರ್ತಕ್ಕಂಥ ಕಲ್ಲು ಎಲ್ಲ ಕರಿಗೆ ಹೋಗಿಬಿಡ್ತದೆ. ಅದು ಒಂದು 9-10-11 ಸಾರಿ ತಗೋಬೇಕು. ಅದನ್ನು ಒಂದೇ ಸಾರಿಗಿಲ್ಲ, ಕಂಟಿನ್ಯೂಸ್ ಆಗಿ ಒಂದು 10-11 ದಿನ ತಗೊಂಡ್ರಂದ್ರೆ ಕಿಡ್ನಿ ಸ್ಟೋನ್ ಹೋಗುತ್ತೆ. ಆಮೇಲೆ ಕೆಲವು ಕಾಯಿಲೆಗಳು ಇದರಲ್ಲಿ ಪರಿಹಾರ ಸಿಗ್ತದೆ. ಸಣ್ಣ ಪುಟ್ಟ ಕಾಯಿಲೆಗಳು ಕಿಡ್ನಿ ಸ್ಟೋನಿಗೆ ಮಾತ್ರ ಭಾಳ ಒಳ್ಳೆಯ ಕೆಲಸ ಮಾಡ್ತವೆ. ಆಮೇಲೆ ತಾಂತ್ರಿಕವಾಗಿ ಇದರ ಬೇರೆ ಕೆಲಸ ಮಾಡ್ತದೆ. ಈ ಬೇರೆ ಹೇಗೆ ಕೆಲಸ ಮಾಡ್ತದೆ ಅಂದ್ರೆ, ಗೆಡ್ಡೆ ಅಲ್ವಾ ಬರೋದು? ಬಾಳೆ ಗೆಡ್ಡೆ ಹಾಕಿದ್ರೆ ತಾನೇ ಬೆಳೆಯೋದು. ಬೇರೆ ಬರುತ್ತಾ ಇದರಲ್ಲಿ? ಬೇರೆ ಇರುತ್ತಾ? ಬೇರೆ ಇರುತ್ತೆ. ಆದ್ರೆ ಅಂದ್ರೆ ಇದು ತಾಯಿ ಬೇರೆ ಇರೋದಿಲ್ಲ ಇದಕ್ಕೆ. ಇದು ಅಡಿಕೆ ಗಿಡ,
ತೆಂಗಿನ ಗಿಡ, ಬಾಳೆ ಗಿಡ ಇದು ನೆಲದ ಜೊತೆಗೆ ಪಸರಿಸೋದು. ಇದು ಪಸರೋದು ಬೇರೆ ಮೇಲೇನೆ ಇರ್ತದೆ, ಹರಡಿಕೊಂಡಿರ್ತದೆ, ಹಿಂಗೆ ಇಳಿದಿರೋದಿಲ್ಲ, ಹರಡ್ಕೊಂತ ಹೋಗ್ತದೆ ಅದು. ಮತ್ತು ಅದ್ರ ಪಕ್ಕದಲ್ಲಿ ಅದ್ರ ಮರಿ ಹುಟ್ಟುತ್ತೆ, ಅದ್ರ ಪಕ್ಕದಲ್ಲಿ ಅದ್ರ ಮರಿ. ಈಗ ಇದ್ರದ್ದು ಬೆಳೆ. ಆ ಬೇರನ್ನು ರೇವತಿ ನಕ್ಷತ್ರ, ನಾಳೆ ರೇವತಿ ನಕ್ಷತ್ರ ಇದೆ ಅಂದರೆ ಇವತ್ತಿನ ದಿನ ಸಾಯಂಕಾಲ ಅದಕ್ಕೆ ಆಮಂತ್ರಣ ಕೊಡಬೇಕು. ಅಕ್ಷತೆ, ಅರಿಶಿಣ ಪುಡ ಕಲಿಸಿದ ಅಕ್ಷತೆ ಹಾಕಿ ಅದಕ್ಕೆ ಬೇಕಾದ್ರೆ ಇನ್ನೊಂದು ಹಸಿರು ದಾರ ಕಟ್ಟಿದ್ರೂ ನಡೀತದೆ. ದಾರ ಕಟ್ಟಿ ಅದಕ್ಕೆಲ್ಲ ಷೋಡಶೋಪಚಾರದಿಂದ ಪೂಜೆ ಮಾಡಿ ಸಂಕಲ್ಪ ಮಾಡಿ ಆಮಂತ್ರಣ ಕೊಡಬೇಕು. ಕದಲಿ ದೇವತೆ, ನಿನ್ನನ್ನು ತಗೊಂಡು ಹೋಗ್ತಾ ಇದ್ದೀನಿ ನನ್ನ ಒಳ್ಳೆ ಕಾರ್ಯಕ್ಕಾಗಿ, ನೀನು ನನಗೆ ಇದರಲ್ಲಿ ಯಶ ಕೊಡು ಅಂತಂದೇಳಿ ಬೇಡ್ಕೊಂಡು ಬೆಳಿಗ್ಗೆ ಬಂದು ಅದರ ಬೇರನ್ನೆಲ್ಲ ತೆಗಿಬೇಕಂದ್ರೆ ಕಬ್ಬಿಣ ಟಚ್ ಮಾಡೋ ಆಗಿಲ್ಲ. ಅದಕ್ಕೆ ಕಟ್ಟಿಗೆಯಿಂದ ಚುಚ್ಚಿ ಬೇರುಗಳನ್ನ ಎಬ್ಬಿ ಕೈಯಿಂದನೇ ಹರಿಬೇಕು ಅದನ್ನು. ಜನ ಏನು ಮಾಡ್ತಾರೆ, ಬಾಳೆ ಬೇರೆ ಈ ಥರ ಕೆಲಸಕ್ಕೆ ಬರ್ತದೆ ಹೇಳಿ ಅದನ್ನೆಲ್ಲ ಕತ್ತಿಯಿಂದನೇ ಕಟ್ ಮಾಡಿ ತಗೊಂಡು ಹೋಗ್ತಾರೆ. ಅದು ಕೆಲಸ ಮಾಡೋದಿಲ್ಲ, ಕೈಯಿಂದನೇ ತೆಗಿಬೇಕು ಅದನ್ನು. ಕಟ್ಟಿಗೆಯಿಂದ ಚುಚ್ಚಿ ಆ ಬೇರುಗಳನ್ನು ಮೇಲೆ ಎಬ್ಬಿಸಿ, ನೆಲದ ಮೇಲೇ ಇರ್ತದೆ ಅದು, ಮಣ್ಣಿನ ಲೆವೆಲ್ಗೆ ಇರ್ತದೆ, ಎಬ್ಬಿಸಿ ತಗೊಂಡೋಗಿ ಇಟ್ಕೋಬೇಕು. ಹಾಂ, ಇದು ಒಂದು. ಆಮೇಲೆ ಸಹದೇವಿ ಅಂತ ಹೇಳಿದ್ದೆ ನಾನು ನಿಮಗೆ ಹಿಂದೆ, ಬೆಳಿಗ್ಗೆ ತೋರಿಸಿದ. ಆ ಸಹದೇವಿ ಒಂದು, ಆಮೇಲೆ ಸುದರ್ಶನ ಬೇರೊಂದು, ಸಣ್ಣ ಸಣ್ಣ ತುಂಡುಗಳ ಮಾಡಿ ಇಟ್ಕೋಬೇಕು. ತುಂಡುಗಳ ಮಾಡಿ ಅವಕ್ಕೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಸಿದ್ಧಿ ಮಾಡಿ ಇಟ್ಕೊಂಡಿರ್ಬೇಕು. ಆ ತಾಯ್ತದಲ್ಲಿ ತುಂಬಿ ಅದಕ್ಕೆ ಸ್ವಲ್ಪ ಒಂದು 5 ಕಾಳು ಬಿಳಿ ಸಾಸಿವೆ ಹಾಕಿ ತಾಯ್ತದಲ್ಲಿ ತುಂಬಿ ಕೊಟ್ರೆ ಅಂದರೆ ಅವನ ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿ ಆಗ್ತದೆ. ನಾವು ಮನಸ್ಸಿನಲ್ಲಿ ಏನೇನು ಮಾಡ್ಕೊಂಡಿರ್ತಾನೆ ಸಂಕಲ್ಪ, ಅವು ಕೆಲಸ ಕಾರ್ಯಗಳೆಲ್ಲ ಸಹಜವಾಗಿ ಆಸೆ ಕನಸುಗಳೆಲ್ಲ ನೆರವೇರ್ತವೆ. ಇಂಥ ಕೆಲಸ ಮಾಡ್ತಾರೆ, ಅಷ್ಟು ಶಕ್ತಿ ಇದೆ. ಹೌದೌದು. ಅತಿ ಪ್ರಬಲವಾದ ವಶೀಕರಣದಲ್ಲಿ ಅತಿ ಪ್ರಬಲವಾದ ಶಕ್ತಿ ಈ ಬಾಳೆ ಗಿಡಕ್ಕಿದೆ, ಬಾಳೆ ಬೇರಿಗೆ. ನಮಗೆ ಗೊತ್ತಿರಲಿಲ್ಲ, ನಾವು ಬರೀ ಬಾಳೆಹಣ್ಣು ತಿನ್ನಕ್ಕೆ ಇಲ್ಲ, ಬಾಳೆ ಎಲೆ ಊಟ ಮಾಡಕ್ಕೆ ಅಷ್ಟೇ ಯೂಸ್ ಮಾಡ್ತಿದ್ವಿ. ಇದ್ರದ್ದು ಬಾಳೆ ದಿಂಡು ಕೂಡ ಊಟಕ್ಕೆ ಬರ್ತದೆ. ಅದ್ರ ಬೇರೆ ತಂತ್ರಶಾಸ್ತ್ರದಲ್ಲಿ ಕೆಲಸ ಮಾಡ್ತಾರೆ. ಅದು ತಾಂತ್ರಿಕವಾಗಿ ಇಷ್ಟೊಂದು ಶಕ್ತಿ ಇದೆ ಈ ಬಾಳೆ ಗಿಡಕ್ಕೆ ಅಂತ ಗೊತ್ತಿರಲಿಲ್ಲ. ಹೌದೌದು. ಸರಿ, ಮುಂದೆ ನೋಡ್ಕೊಂಡು ಬಾಳೆ ಬನ್ನಿ, ಆ ಕಡೆ ನೋಡೋಣ ಬನ್ನಿ. ಆ ಕಡೆ ಇನ್ನೊಂದು ಗಿಡ ಇದೆ, ತೋರಿಸ್ತೀನಿ ನಿಮಗೆ. ಓಕೆ. ಇಷ್ಟೊಂದು ಔಷಧಿ ಎಲ್ಲ ಐತಲ್ಲ ನಿಮ್ಮ ಮಠದಲ್ಲಿ, ಯಾರು ಬಂದು ಕಿತ್ಕೊಂಡು ಹೋಗ್ಬಿಟ್ರೆ? ಕಿತ್ಕೊಂಡು ಹೋದ್ರೆ ಮಹಾನ್ ಪುರುಷ ಬರ್ಬೇಕಾಗುತ್ತೆ ಇಲ್ಲಿಗೆ. ಅಂತಿಂತವ್ರು ಮಾತ್ರ ಬರಕ್ ಆಗಲ್ಲ. ಅಂತಿಂತವ್ರು ಬಂದ್ರು ಕೂಡ ನಾವಿಲ್ದಾಗ ಬಂದ್ರ ಮುಗಿದೋಯ್ತು ಅವನ ಕತೆ. ನೋಡಿ ಇಲ್ಲೊಂದು ಇದೆ, ತೋರಿಸ್ತೀನಿ ನಿಮ್ಗೆ. ಈಗ ಏನಿದು? ಇದು ಕರೆಗುಲ್ಗಂಜಿ ಅಂತ ಹೇಳಿ. ಈ ದಾಸವಾಳ ಗಿಡಕ್ಕೆ ಕರೆಗುಲ್ಗಂಜಿನ ಬೆಳೆಸಿದೀನಿ ನಾನು. ಬಳ್ಳಿ ಒಳಗಡೆ ಇದೆ. ಇದು ಬಳ್ಳಿಲ್ ಬೆಳೆಯುವಂತ? ಹೌದೌದು, ಇದು ಬಳ್ಳಿಲಿ ನೋಡಿ, ಇಲ್ಲಿ ಮೇಲೆ ಸಣ್ಣ ಸಣ್ಣ ಎಲೆ ಇದೆ ಅಲ್ಲ, ಇದು ಕರೆಗುಲ್ಗಂಜಿ ಅಂತಾರೆ ಇದಕ್ಕೆಲ್ಲ. ಅದ್ರ ಬಳ್ಳಿ ಫಲ ಬಿಟ್ಟಿದೆ, ಒಳಗಡೆ ಇದೆ. ಈಗೇನ್ ತೆಗೆಯೋದು ಬೇಡ, ನಿಮಗೆ ಅಷ್ಟೇ ತೋರಿಸಿದೀನಿ. ಇದ್ರ ವಿಶೇಷತೆ ಏನು? ಇದು ಔಷಧಿನ, ತಂತ್ರಗಾರಿಕೆ? ಇದು ಔಷಧಿಯಲ್ಲಿನೂ ಉಪಯೋಗ ಆಗುತ್ತೆ. 90% ತಂತ್ರಗಾರಿಕೆಯಲ್ಲಿ ಉಪಯೋಗ ಆಗುತ್ತೆ. 90 ಭಾಗ. ಇದು ಒಳ್ಳೆಯದನ್ನು ಮಾಡುತ್ತೆ, ಕೆಟ್ಟದನ್ನು ಮಾಡುತ್ತೆ. ತೆಗಿಬೋದ? ಒಂದು ತೆಗೀರಿ ಬೀಜನ, ನೋಡಿ. ತೆಗೀರಿ, ಇನ್ನು ಅವು ಎಲ್ಲದೂ ತೆಗೆದ್ಬಿಡಿ. ಹೆಂಗೆ ಇದು ತಂತ್ರಗಾರಿಕೆಯಲ್ಲಿ? ನಿಮ್ಗೆ ಇದೆಲ್ಲ ಯೂಶಲಿ ಎಲ್ಲಿ ಹಿಮಾಲಯದಲ್ಲಿ ಬೆಳಿತಾವ? ಹೌದೌದು. ಇದು ನಿಮ್ಗೆ ಎಲ್ಲಾ ಕಡೆನೂ ಬೆಳಿತದೆ. ಇದು ಕಪ್ಪು ಗುಲ್ಗಂಜಿ ಸಿಗೋದು ಸ್ವಲ್ಪ ಕಷ್ಟ. ಇದರಲ್ಲಿ 3 ಪ್ರಕಾರ ಇದೆ. ಒಂದು ಕಪ್ಪು, ಒಂದು ಬಿಳೆದು, ಒಂದು ಕೆಂಪುದು. ಇವು 3 ಮಾತ್ರ ಕೆಲಸಕ್ಕೆ ಬರ್ತದೆ. ಈ 3 ಸೇರಿದಾಗ ಒಳ್ಳೆ ಕೆಲಸ ಆಗ್ತದೆ. ಇದು ಒಂದೇ ಬರೀ ಕಪ್ಪು ಗುಲ್ಗಂಜಿ ಏನಂದ್ರೆ ಕೆಟ್ಟದ್ದು ಬಹಳ ಮಾಡ್ಬೋದು ಇದರಲ್ಲಿ. ತಾಂತ್ರಿಕವಾಗಿ ಕೆಟ್ಟ ಕೆಲಸಗಳು ಅದು ನಾವು ಮಾಡೋದಿಲ್ಲ, ಮಾಡೋರು ಮಾಡ್ತಾರೆ. ತಂತ್ರಶಾಸ್ತ್ರದಲ್ಲಿ ಇದರ ಬಗ್ಗೆ ಸಾಕಷ್ಟು ಉಲ್ಲೇಖ ಇದೆ. ಶತ್ರು ಸಂಹಾರಕ್ಕಾಗಿ ಇದನ್ನ ಉಪಯೋಗ ಮಾಡ್ತಾರೆ. ಹೌದಾ? ಇದ್ರ ಜೊತೆಗೆ ಬೇರೆ ಬೇರೆ ಇದಾವೆ ಇನ್ನು ವಸ್ತುಗಳು. ಅಲ್ಲ, ಮತ್ತೆ ಈಗ ಈ ದೇವಸ್ಥಾನಗಳಲ್ಲಿ ಹಾಕಿರ್ತಾರೆ ಶತ್ರು ಸಂಹಾರ ಪೂಜೆ, 1000 ರೂಪಾಯಿ 10,000 ಅಂತ. ಹೌದು. ಅದೆಲ್ಲ ಹೆಂಗೆ ಇದನ್ನ ಯೂಸ್ ಮಾಡ್ತಾರೆ? ಅದಕ್ಕೆ ಅದನ್ನ ಯೂಸ್ ಮಾಡೋದೇ ಇಲ್ಲ, ಅವ್ರಿಗೆ ಸಿಕ್ಕರೆ ತಾನೇ ಯೂಸ್ ಮಾಡೋದು. ಮತ್ತೆ ಅದೆಲ್ಲ ಸುಳ್ಳು ಆಗಿದ್ರೆ? ಹೌದೌದೌದು. ಏನೇನೋ ಸೇರಿಸಿ ಹೋಮ ಅವನ ಮಾಡ್ತಾರೆ. ನಿಜವಾದ ವಸ್ತುಗಳನ್ನ ಸೇರಿಸಿ ಹೋಮ ಮಾಡಿದ್ರೆ ಅದಕ್ಕೆ ಫಲ ಸಿಗ್ತದೆ. ಏನು ನಾವೀಗ ಕರೆ ಹೇಳು ಅಂತ ತಗೊಂಡ್ಬರ್ತೀವಿ ನಾವು. ಅಂದ್ರೆ ನಿಮ್ ಪ್ರಕಾರ, ಅಂದ್ರೆ ನೀವ್ ಹೇಳ್ತಿರೋ ಪ್ರಕಾರ ಈ ಯಜ್ಞಗಳಲ್ಲಿ ಈ ತರದ್ದು ಅಪರೂಪದ ಗಿಡಮೂಲಿಕೆಗಳನ್ನ ಯೂಸ್ ಮಾಡಿ ಯಜ್ಞ ಮಾಡಿದ್ರೆ ಅದು ಫಲ ಕೊಡುತ್ತೆ. ಶೀಘ್ರವೇ ಫಲ. ಹೋಮ ಮುಗಿದ ತಕ್ಷಣ 5 ನಿಮಿಷದಲ್ಲೇ ಅದರ ರಿಸಲ್ಟ್ ಗೊತ್ತಾಗುತ್ತೆ. ಅಷ್ಟು ಫಾಸ್ಟ್ ಆಗಿ. ಈಗ ನೋಡಿ, ಕರಿ ಎಳ್ಳು ಸಿಗೋದು ಕೂಡ ಕಷ್ಟ ಆಗಿದೆ ಮಾರುಕಟ್ಟೆಯಲ್ಲಿ. ಕರಿ ಎಳ್ಳು ಹೋಮ ಹವನಗಳಿಗೆ ಜಾಸ್ತಿ ಉಪಯೋಗ ಮಾಡ್ತಾರೆ. ಎಲ್ಲ ಕಪ್ಪು ಕಲರ್ ಹಾಕಿ ಇಟ್ಟಿರ್ತಾರೆ ಅಂಗಡಿಗಳಲ್ಲಿ. ನಾವು ಅಂಗಡಿಯಲ್ಲಿ ಸಿಗೋದು ಒರಿಜಿನಲ್ ಅಲ್ಲ. ಕಪ್ಪು ಎಳ್ಳು ಸಿಗದೆ ಕಷ್ಟ, ಬೆಳೆಯೋದೇ ಇಲ್ಲ ಈಗ ರೈತರು ಅದನ್ನ ಯಾರು.
ಇವೆಲ್ಲ ಚೆಕ್ ಮಾಡ್ಬೇಕಾಗುತ್ತೆ. ಓಕೆ ಓಕೆ. ಈಗ ನೋಡಿ, ಈಗ ನ್ಯಾಚುರಲ್ ಆಗಿ ಇದನ್ನ ತೆಗ್ದಿದ್ದೀನಿ. ಇದಕ್ಕೂ ಕೂಡ ಕಲರ್ ಮಾಡಿ ಯಾವ್ದಾವ್ದೋ ಗುಲ್ಗಂಜಿನ, ಬಿಳೆ ಗುಲ್ಗಂಜಿನ ಕಪ್ಪುದು ಮಾಡಿ ಇಟ್ಟಿರ್ತಾರೆ ಅಂಗಡಿಗಳಲ್ಲಿ. ಇದು ಒರಿಜಿನಲ್. ಇದು ಒರಿಜಿನಲ್. ಈಗ ನೀವು ಕೈಯಿಂದಾನೇ ತೆಗೆದು ಕೊಟ್ಟು ತೋರಿಸಿದ್ನಲ್ಲ ನಾನು, ಬಳ್ಳಿನೂ ಇದೆ ಅದ್ರದ್ದು. ಆಮೇಲೆ ಹೇಳಿ, ಇದು ತಂತ್ರಗಾರಿಕೆ ಹೇಳಿದ್ರಿ, ಶತ್ರು ಸಂಹಾರ ಪೂಜೆಗೆ ಯೂಸ್ ಮಾಡ್ತಾರೆ. ಹೌದೌದೌದು, ಶತ್ರು ಸಂಹಾರ ಪ್ರತಿಯೊಂದಕ್ಕೂ ಒಟ್ಟು ಇದು ಏನಿದೆ ನಮಗೆ ಒಳ್ಳೇದಾಗ್ಲಿಕ್ಕೆ, ಬೇರೆಯವರು ಶತ್ರುಗಳು ನಮ್ಮ ಹತ್ರ ಬರದ ಹಾಗೆ ಮಾಡ್ಲಿಕ್ಕೆ ಎಲ್ಲದಕ್ಕೂ ಬರ್ತದೆ ಇದು. ಪುರುಷ ವಶೀಕರಣನೂ ಆಗ್ತದೆ ಇದರಲ್ಲಿ, ಜನ ವಶೀಕರಣ ಆಗ್ತದೆ, ರಾಜ್ಯ ವಶೀಕರಣ ಆಗ್ತದೆ, ಕೋರ್ಟು ಕಚೇರಿ ಕೆಲಸಗಳಿಗೆ ಹೋದಾಗ ಇದರಲ್ಲಿ ಕೆಲವು ವಿಧಿ ವಿಧಾನೋಕ್ತವಾಗಿದ್ರೆ ಕೆಲವು ಇನ್ನೂ ಬೇರೆ ಬೇರೆ ವಸ್ತುಗಳಿದಾವೆ. ಅವನ್ನೆಲ್ಲ ಸೇರಿಸಿ ನಾವು ಇದನ್ನ ಸಿದ್ಧಿ ಮಾಡಿ ಕೊಟ್ರಂದ್ರೆ ನಿಮ್ಮ ಎಲ್ಲಾ ಕೆಲಸಗಳಲ್ಲಿ ಯಶಸ್ಸು ಸಿಗ್ತದೆ. ಅದು ಯಶಸ್ಸು ಸಿಗ್ಲಿಲ್ಲ ಅಂದ್ರೆ ನಾನು ಈ ರೂಪಧಾರಣೆ ಮಾಡಿ ಉಪಯೋಗ ಇಲ್ಲ, ನನ್ನ ಕತ್ತರಿಸಿ ಹಾಕ್ಬಹುದು ನೀವು. ಅಷ್ಟು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಹೇಳ್ತಾ ಇದ್ದೀನಿ ನಾನು. ಅಷ್ಟು ಗ್ಯಾರಂಟಿ ಕೊಡ್ತೀವಿ. ಹೌದೌದು, ಅಷ್ಟು ಪವರ್ ಇರುತ್ತೆ ಇದಕ್ಕೆ. ಅಷ್ಟು ಪವರ್ ಇದೆ ಇದರಲ್ಲಿ. ಈಗ ತಂತ್ರಗಾರಿಕೆಯಲ್ಲಿ ಹೇಳಿದ್ರಿ, ಹೌದು. ಆಯುರ್ವೇದಿಕಲ್ಲಿ ಏನಾದ್ರು ಔಷಧಿ? ಇದಕ್ಕೆ ಆಯುರ್ವೇದಿಕದಲ್ಲಿ ಯಾವ್ದು ಉಪಯೋಗ ಬರೋದಿಲ್ಲ ಇದು. ಇದು ಬರೀ ತಂತ್ರಗಾರಿಕೆಯಲ್ಲಿ ಇದು ಬರುತ್ತೆ. ಇದರ ಸಮೂಲ ಬರುತ್ತೆ. ಇದರ ಸಮೂಲ ಅಂದ್ರೆ ಇದರ ಎಲೆಗಳು ಆಯುರ್ವೇದದಲ್ಲಿ ಉಪಯೋಗ ಮಾಡ್ತಾರೆ. ಆದ್ರೆ ಇದು ಕರಿ ಗುಲ್ಗಂಜಿದು ಉಪಯೋಗ ಮಾಡೋದಿಲ್ಲ. ಬಿಳಿ ಗುಲ್ಗಂಜಿ, ಕೆಂಪು ಗುಲ್ಗಂಜಿದು ಮಾಡ್ತಾರೆ. ಅದು ಆಯುರ್ವೇದಿಕ್ ಯೂಸ್ ಮಾಡ್ತಾರೆ. ಆಯುರ್ವೇದಿಕದಲ್ಲಿ ಕೂಡ ಹೆಚ್ಚಾಗಿ ಉಪಯೋಗ ಇಲ್ಲ ಅದು. ಕೆಲವು ಈ ಪಾನ್ ಎಲೆ ಅಡಿಕೆ, ಮಸಾಲೆ ಎಲೆ ಅಡಿಕೆ ಅಂತ ಅಂಗಡಿಗಳೆಲ್ಲ ಹಾಕ್ತಾರಲ್ಲ, ಅದಕ್ಕೆ ಗುಂಜಿ ಪಾಲ ಅಂತ ಹಾಕ್ತಾರೆ. ಅದು ಸ್ವಲ್ಪ ಸಿಹಿಯಾಗಿರ್ತದೆ. ಆ ಟೇಸ್ಟಿಗೆ ಇದನ್ನ ಉಪಯೋಗ ಮಾಡ್ತಾರೆ, ಟೇಸ್ಟ್ಗೋಸ್ಕರ. ಆಮೇಲೆ ಇದು ಹೇಳಿದ್ರಿ ಶತ್ರು ಸಂಹಾರ, ಹೌದೌದು, ಬೇರೆ ಬೇರೆದಕ್ಕೆ ಅಂತ. ಇವಾಗ ಇದನ್ನ ಕೀಳಕ್ಕೆ ಒಂದು ರೀತಿ ನೀತಿ ಇದೆಯಾ ಅಂದ್ರೆ? ಹೌದು. ಇಲ್ಲ, ಅಮಾವಾಸ್ಯೆ, ಪೂರ್ಣಿಮೆ, ಗ್ರಹಣ ಯಾವುದೇ ಇರಲಿ, ಇದಕ್ಕೆ ಸಿದ್ಧಿಯ ನಕ್ಷತ್ರ ಆ ಗ್ರಂಥಗಳಲ್ಲಿ ನಮ್ಮ ಗುರುಗಳು ಬರೆದಿರ್ತಕ್ಕಂಥ ಹಸ್ತಲಿಖಿತ ಗ್ರಂಥ ಇದೆ ನನ್ನ ಕಡೆ. ನಮ್ಮ ಗುರುವಿನ ಗುರುಗಳು, ನಮ್ಮ ತಾತ ಗುರುಗಳು ಬರೆದಿರೋದು, ಹಿಂದಿಯಲ್ಲಿ ಬರ್ದಿರೋದನ್ನ ಅದರಲ್ಲಿ ಕೊಟ್ಟಿರೋ ಪ್ರಕಾರ ಇದಕ್ಕೆ ಮಂತ್ರ ಇದೆ, ಆಮಂತ್ರಣ ಮಂತ್ರ ಇದೆ. ಆ ಮಂತ್ರದಿಂದ ಇದನ್ನ ಆಮಂತ್ರಣ ಕೊಟ್ಟು ಸಿದ್ಧಿ ಮಾಡಿ ಅಲ್ಲಿ ಪಂಚೋಪಚಾರಗಳ ಪೂಜೆ ಮಾಡಿ ಆಮಂತ್ರಣ ಕೊಟ್ಟು ಬರ್ಬೇಕು. ಅದಕ್ಕೆ ಸಂಜೆಯ ಸಮಯದಲ್ಲಿ, ಸೂರ್ಯಾಸ್ತದ ಸಮಯದಲ್ಲಿ ಮಾತ್ರ ಕೇಳಬೇಕು. ಇದನ್ನ ಕೇಳೋದಲ್ಲ, ಆಮಂತ್ರಣ ಕೊಡಬೇಕು. ಅದಕ್ಕೆ ಸಪರೇಟ್ ಆಗಿ ಮಂತ್ರ ಎಲ್ಲ ಹೇಳಿ ಆಮಂತ್ರಣ ಕೊಟ್ಟು, ಆಮಂತ್ರಣ ಅಂದ್ರೆ ಅದಕ್ಕೆ ಪ್ರಾಣ ಶಕ್ತಿ ಕೊಡ್ತದೆ, ಪ್ರಾಣ ಶಕ್ತಿ ಸಿಗ್ತದೆ. ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ ಹೋಗಿ ನಗ್ನವಾಗಿ, ನಮ್ಮ ತರ ನಗ್ನವಾಗಿ ಹೋಗ್ಬೇಕು. ಇದಕ್ಕೆ ಬಟ್ಟೆ ಗಿಟ್ಟೆ ಅಸ್ತ್ರ ತಗೊಂಡು ಹೋಗೋ ಹಾಗಿಲ್ಲ, ಏನು ಇಲ್ಲ. ಆಮೇಲೆ ಕಬ್ಬಿಣ ಅಂತರೂ ಹತ್ರ ಇರ್ಲೇಬಾರ್ದು. ಅದಕ್ಕೆ ಅದನ್ನ ಕಟ್ಟಿಗೆಯಿಂದಲೇ ಬಗಿಬೇಕು ಅದನ್ನ ಬೇರು. ಇದು ನೀವು ಹೇಳ್ತಿರೋದು ನೋಡ್ರೆ ಸಾಮಾನ್ಯ ಜನ ಮಾಡಕ್ಕಾಗ. ಮತ್ತೆ ಸಾಧು ಸಂತ ಯಾಕೆ ಕಷ್ಟ, ಸಂಸಾರ ಜೀವನದಲ್ಲಿರೋಕ್ಕಿಂತ ಸಾಧು ಸಂತರದ್ದು ಬಹಳ ಕಷ್ಟ ಇದೆ ಅಲ್ಲ. ಇವಾಗ ನಮ್ದೇ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲ ಹೇಳ್ತಿರ್ತಾರೆ, ಇದು ನೋಡಿ ಇದ್ರಲ್ಲಿ ಅದು ಮಾಡ್ಬೋದು, ಇದು ಮಾಡ್ಬೋದು ಅಂತ. ಬಟ್ ನಿಮ್ಮ ರೀತಿ ನೀಟಾಗಿ ನೋಡಿ, ಈ ತರ ಪ್ರೊಸೀಜರ್ ಯಾರು ಹೇಳಿರ್ಲಿಲ್ಲ. ಹೌದೌದೌದು. ಶಾಸ್ತ್ರ, ನಿಜವಾದ ಶಾಸ್ತ್ರ ಯಾರು ಬಲ್ಲವರು ಇರ್ತಾರೆ ಅವ್ರ ಕಡೆಯಿಂದ ಮಾತ್ರ ಕೆಲಸ ಆಗ್ತದೆ. ಪ್ರಕೃತಿಲಿ ಎಲ್ಲದಕ್ಕೂ ಔಷಧಿ ಇದೆ. ಹೌದೌದು, ಪ್ರತಿಯೊಂದು ರೀತಿ ನೀತಿಯಲ್ಲಿ ತಗೋಬೇಕು. ರೀತಿ ನೀತಿಯಲ್ಲಿ ತಗೋಬೇಕು. ಈಗ ಹೋಮ ಹವನ ಯಜ್ಞಗಳು ಸಾಕಷ್ಟು ಶಹರಗಳಲ್ಲಿ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮಾಡ್ತಾ ಇರ್ತಾರೆ. ಅಂಗಡಿಯಿಂದ ತಗೊಂಡ್ಬರ್ತಾರೆ, ಡೈರೆಕ್ಟ್ ಆಗಿ ಅದನ್ನ ಉಪಯೋಗ ಮಾಡ್ತಾರೆ. ಅದರ ಶುದ್ಧೀಕರಣ ಇಲ್ಲ. ಅದು ಯಾವುದು ಒರಿಜಿನಲ್, ಡೂಪ್ಲಿಕೇಟಾ, ಅಸಲಿ ನಕಲಿ ಅಂತಾರೆ. ಆತರ ಏನಾದ್ರು ಇದೆಯಾ? ಅದನ್ನ ಯಾವುದು ಶುದ್ಧೀಕರಣನೇ ಮಾಡೋದಿಲ್ಲ. ತಂದಿದ್ದು ಓಂ ನಮಃ ಶಿವಾಯ ಸ್ವಾಹ, ಸುಮ್ಮನೆ ತಂದೆ ಅಂಗಡಿಯಿಂದ ಪ್ಯಾಕೆಟ್ ತೆಗೆದು ಹಾಕ್ತಾ ಇರ್ತಾರೆ. ಹಂಗಾರೆ ನೀವು ಅಂಗಡಿಯಿಂದ ಊಟ ಮಾಡೋದೆಲ್ಲ ಇದೆ ಅಲ್ಲ, ಅದನ್ನು ಸೀದಾ ತಗೊಂಬಂದು ಹಂಗೆ ತಿನ್ಬೇಕು. ಅದಕ್ಕೆ ಕುದಿಸ್ತೀರಾ ಯಾಕೆ? ಹೌದು ತಾನೇ? ಎಲ್ಲ ಆಹಾರನು ಬೇಯಿಸಿ ತಿಂದು ಅದೊಂದು ಫಾರ್ಮುಲಾ ಇರುತ್ತೆ ಅಡುಗೆ ಮಾಡಕ್ಕೆ. ಆ ತರ ಫಾರ್ಮುಲಾ ಈಗ ಯಾರು ಪುರೋಹಿತರು ಮಾಡೋದಿಲ್ಲ. ತಂದ್ರೇನೋ ಅಂಗಡಿಯಿಂದ ನಿನ್ಗೆ ಏನಾಗಿದೆಯಪ್ಪ ಇಂತ ಕಷ್ಟ ಅಂತ ಹೇಳ್ತೀರಾ, ಇದು ಹಾಕಿದ್ರೆ ಹಿಂಗಾಗತ್ತೆ, ಹಿಂಗ್ ಮಾಡಿ ಕಳಿಸಿ ಬಿಡ್ತಾರೆ. ಅದೇ ನೀವೇ ಹೇಳ್ದಂಗೆಲ್ಲ ಅರ್ಧಂಬರ್ಧ ತಿಳ್ಕೊಂಡು ಎಲ್ಲ ಆ ತರ ಮಾಡಿದ್ರೆ ಕೆಲಸ ಆಗೋದು. ನೋಡಿ, ಇದು ಆರೆ ಗಿಡ ಅಂತಾರೆ. ಆರೆ ಗಿಡ, ಕನ್ನಡದಲ್ಲಿ ನಮ್ಮ ಆಡು ಭಾಷೆಯಲ್ಲಿ ಆರೆ ಗಿಡ ಅಂತಾರೆ. ಇದಕ್ಕೆ ಶಮಿನೋ ಅಂತಾರೆ, ಸಂಸ್ಕೃತದಲ್ಲಿ ಶಮಿನೋ ಅಂತಾರೆ. ಇದಕ್ಕೆ ಶಮಿ ಅಂದ್ರೆ ಈ ಬನ್ನಿ ಗಿಡ, ಬನ್ನಿ ಮರ. ಬನ್ನಿಯಲ್ಲಿ ಇದು ಒಂದು ಜಾತಿ. ಆಮೇಲೆ ಕೆಲವರು ಇದಕ್ಕೆ ವಿಷ್ಣು ಪಾದನೋ ಅಂತಾರೆ, ಬಸವನ ಪಾದನೋ ಅಂತಾರೆ. ಇದು ಏನಿದೆ, ಇದ್ರ ಕೆಳಗಡೆ ಇದರಲ್ಲಿ ಒಂದೇ ಒಂದು ಕೆಲಸ ನಾವು ರಿಸಲ್ಟ್ ಕಂಡುಕೊಂಡಿದ್ದೀವಿ. 48 ದಿನ ಅಂದ್ರೆ ಒಂದು ಮಂಡಲ. ಇದರಲ್ಲಿ ಒಬ್ಬ ಸ್ತ್ರೀ ಮಕ್ಕಳಾಗಲಿರ್ತಕ್ಕಂತಹ ಬಂಜೆ 48 ದಿನ ನಾವು ಹೇಳಿಕೊಟ್ಟ ಮಂತ್ರದಿಂದ ಪ್ರತಿದಿನ ಇಲ್ಲಿ 10 ನಿಮಿಷ ಕುತ್ಕೊಂಡು ಇದಕ್ಕೆ ಪೂಜೆ ಮಾಡಿ ಒಂದು 10 ನಿಮಿಷ ಧ್ಯಾನ ಮಾಡಿ ಹೋದ್ರಂದ್ರೆ 48 ದಿನದ ನಂತರ ಗರ್ಭಧಾರಣೆ ಆಗುತ್ತಂದ್ರೆ 100. ಈಗ ಮನೆ ಹತ್ರ ಇರಲ್ಲ, ಆಯ್ತಾ? ನೀವು ಇದು ಇದ್ದತ್ರ ಹೋಗ್ಬೇಕು,
ಧ್ಯಾನ ಎಲ್ಲಿರುತ್ತೆ ಅಲ್ಲಿ ಹುಡ್ಕೊಂಡು ಹೋಗ್ಬೇಕು. ಹುಡ್ಕೊಂಡು ಹೋಗ್ಬೇಕು. ಪತಿ ಪತ್ನಿ ಇಬ್ರು ಜೊತೆಗೆ ಹೋಗ್ಬೇಕು. ಯಾಕಂದ್ರೆ ಪತಿ ಕಾವಲು ಕಾಯಲಿಕ್ಕೆ ಮುಖ್ಯ ಆಗ್ತಾನೆ ಅಲ್ಲಿ. ಇದು ಸ್ತ್ರೀ ಮಾಡೋಂಥ ಕೆಲಸ. ಇದು ಪೂಜೆ ಮಾಡಿ, ಷೋಡಶೋಪಚಾರಗಳಿಂದ ಪೂಜೆ ಮಾಡಿ, ಆಮೇಲೆ ಒಂದು 10 ನಿಮಿಷ ಸಂತಾನ ಪ್ರಾಪ್ತಿಗಾಗಿ ಕೆಲವು ಮಂತ್ರಗಳಿದ್ದಾವೆ. ಆ ಮಂತ್ರಗಳು ಸಣ್ಣ ಸಣ್ಣ ಮಂತ್ರಗಳು ಇದ್ದಾವೆ. ಅವು ಕೊಡ್ತೀವಿ ನಾವು ಮಂತ್ರನ. ಆ ಮಂತ್ರ ತೊಗೊಂಡು ಇಲ್ಲೊಂದು 10 ನಿಮಿಷ ಧ್ಯಾನ ಮಾಡಿದ್ರೆ ಅಂದರೆ ಒಂದು 48 ದಿನ. ಅದರ ನಂತರ ಏನಾಗ್ತದೆ, ಅದೇ ವರ್ಷದಲ್ಲಿನೇ ಸ್ತ್ರೀ ಬಂಜೆತನ ಕಳ್ಕೊಂಡು ಪುತ್ರವತಿ ಆಗ್ತಾಳೆ. ಇಂಥ ಕೆಲಸ ಮಾಡ್ತದೆ ಇದು ಶಮಿ. ಓಕೆ, ಇದು ಆಯುರ್ವೇದಿಕಲ್ಲಿ ಏನು ಇದಿಲ್ವಾ? ಇಲ್ಲ, ಆಯುರ್ವೇದಿಕದಲ್ಲಿ ಇದು ಕೆಲಸ ತಾಂತ್ರಿಕವಾಗಿ ಸಂತಾನ ಪ್ರಾಪ್ತಿಗಾಗಿ ಮಾತ್ರ ಇದು ಕೆಲಸ ಮಾಡಿದ್ದು. ನಾವು ರಿಸಲ್ಟ್ ಕಂಡುಕೊಂಡಿದ್ದೀವಿ. ನಾವೇನು ಸತ್ಯತೆ ಕಂಡುಕೊಂಡಿದ್ದೀವಿ ಅದ್ರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ನಿಮ್ಮ ಕಣ್ಣು ತಾಂತ್ರಿಕವಾಗಿ ಅಂತ ನಾವು ಇದ್ರ ಬಗ್ಗೆ ಏನು ಮಾಡಿಲ್ಲ. ಇದ್ರ ಬಗ್ಗೆ ಉಲ್ಲೇಖನೂ ಇಲ್ಲ ಅಷ್ಟು. ಪೂಜೆಗೆ ಮಾತ್ರ ಉಪಯೋಗ ಮಾಡ್ತಾರೆ ಇದನ್ನು. ಓಕೆ ಓಕೆ. ಹಾ, ಪೂಜೆಗೆ ಇದರ ಎಲೆ ಏನಿದೆಯಲ್ಲ. ಅಂದ್ರೆ ಇವಾಗ ಧ್ಯಾನ ಮಾಡಬೇಕು ಅಂತ ಹೇಳಿದ್ರಲ್ಲ, ಬೆಳಗಿನ ಜಾವ ಮಾಡ್ಬೇಕಾ? ಬೆಳಗಿನ ಜಾವನೆ ಬ್ರಹ್ಮ ಮುಹೂರ್ತದಲ್ಲಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು. ಹೌದೌದು, ಬ್ರಾಹ್ಮಿ ಮುಹೂರ್ತದಲ್ಲಿನೇ ಆಗಬೇಕು. ಎಷ್ಟೋ ಒಂದು ಮಂಡಲ 48 ದಿನ ಪ್ರತಿದಿನ 10 ನಿಮಿಷ ಕುತ್ಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಹೇಳ್ಕೊಡುವಂತ ಮಂತ್ರನ ಹೇಳ್ಕೊಂಡು ಧ್ಯಾನ ಮಾಡ್ಬೇಕು. ಹಾ, ಇದನ್ನ ಮಾಡೋದು ಅಶ್ವಿನಿ ಕಾರ್ತಿಕ ಮಾಸದಲ್ಲಿ ಮಾಡಿದ್ರೆ ಇನ್ನೂ ಶ್ರೇಷ್ಠ. ಅಶ್ವಿನಿ ಕಾರ್ತಿಕ ಮಾಸ, ಕಾರ್ತಿಕ ಮಾಸ ದೀಪಾವಳಿ. ಅಶ್ವಿನಿ ಅಂದ್ರೆ ದಸರಾ ಬರ್ತದೆ. ನವಚಂಡಿಕಾ ಪೂಜೆಗಳು, ಹೋಮ ಹವನಗಳು ನಡೀತಾ ಇರ್ತವೆ. ದೀಪಾವಳಿವರೆಗೂ ಲಕ್ಷ್ಮೀ ಪೂಜೆಗಳು ಇರ್ತವೆ. ಆ ಸಮಯದಲ್ಲಿ ಮಾಡಿದ್ರೆ ತುಂಬಾ ಶ್ರೇಷ್ಠ. ಅವಾಗ ಇದನ್ನ ನಾವೇನು ಬನ್ನಿ ಕೊಟ್ಟು ಬಂಗಾರ ಆಗಲಿ ಅಂತ ಏನು ಹೇಳ್ತೀವಲ್ಲ, ಆ ಸಮಯದಲ್ಲೂ ಕೂಡ ಇದನ್ನ ಪೂಜೆ ಮಾಡಿ ಆ ಬನ್ನಿ ಎಲೆ ಸಣ್ಣದು ಸಿಗ್ಲಿಲ್ಲ ಅಂದ್ರೆ ಇದನ್ನ ಉಪಯೋಗ ಮಾಡ್ತಾರೆ. ಉತ್ತರ ಭಾರತದಲ್ಲಿ ಇದನ್ನೇ ಉಪಯೋಗ ಮಾಡೋದು ಜಾಸ್ತಿ. ಬನ್ನಿ ಸಿಕ್ಕಿಲ್ಲ ಅಂದ್ರೆ, ಬನ್ನಿ ಸಿಕ್ಕಿಲ್ಲ ಅಂದ್ರೆ ಅದ್ರದೇ ತಳಿ, ಅದ್ರದೇ ಜಾತಿ ಅಂತ. ಹೌದೌದು, ಅದರದೇ ಜಾತಿ ಇದು. ಓಕೆ, ತಾಂತ್ರಿಕವಾಗಿ ಇದು ಗಿಡ ಒಳಗಡೆ ಇದೆ. ಇದ್ರದ್ದು ತೋರ್ಸ್ಲಿಕ್ಕೆ ಆಗಲ್ಲ, ತುಂಬಾ ಗುಂಪಾಗಿದೆ. ಮರ ಆಗುತ್ತೆ ಇದು. ಮರ ಆಗುತ್ತೆ. ಇನ್ನು ಚಿಕ್ಕದಿದೆ ಇದು, ಅದು ಒಳಗಡೆ ತೋರ್ಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಹೊರಗಡೆನೆ ನಿಂತಿದ್ದೀನಿ. ಇದನ್ನು ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಈ ತರ ಎಲ್ಲ ಇರ್ತದೆ. ಒಂದೊಂದ್ ಕಡೆ ಒಂದೊಂದು ಹೆಸರಿದಾವೆ ಇವಕ್ಕೆಲ್ಲ. ಇದಕ್ಕೆ ಸ್ವಲ್ಪ ಮುಳ್ಳುನೂ ಇರ್ತದೆ. ಮುಳ್ಳಿದ ಇದೆ. ಮುಳ್ಳುನೂ ಇರ್ತವೆ. ಈ ತರ ಇದೆ ನೋಡಿ. ಓಕೆ.